स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ನಮಸ್ಕಾರ, ನಾವು ಮೂರ್ತಿ ಅಂತ ಪ್ರಾಜೆಕ್ಟ್ ಹೆಡ್ ಬಿಜಾಪುರ ಉನ್ಗುಂಟ್ ಟೋಲ್ವೇ ಪ್ರೈವೇಟ್ ಲಿಮಿಟೆಡ್ ಇಂದ. ಸೊ ಈ ದಿನ ನಾವೇನು CSR ಅಂತ ಮಾಡ್ತಿದ್ದೀವಿ, ಇದ್ರ ಕಂಪನಿಯ ವತಿಯಿಂದ ನಾವು ಒಂದು RO ಪ್ಲಾಂಟು ಜುಮ್ನಾಲ್ ವಿಲೇಜ್ಗೆ ಡೊನೇಟ್ ಮಾಡಿದ್ದೀವಿ. ಇದರಿಂದ ಒಂದು 15,000 ವಿಲೇಜರ್ಸ್ಗೆ ಇದು ಅನುಕೂಲವಾಗುತ್ತೆ. ಇದರಲ್ಲಿ ನಾರ್ಮಲ್ ವಾಟರು ಸಿಗುತ್ತೆ, 5 ರೂಪಾಯಿ ಹಾಕಿದ್ರೆ ನಿಮಗೆ ಕೋಲ್ಡ್ ವಾಟರು ಸಿಗುತ್ತೆ. ಸೊ ಇದು 2 ಫೆಸಿಲಿಟೀಸ್ ಒದಗಿಸಿದ್ದೀವಿ. ಇನ್ನೊಂದು 3 ಸ್ಕೂಲಲ್ಲಿ ನಾವು ಒಂದು ಸ್ಮಾರ್ಟ್ ಕ್ಲಾಸ್ ಫೆಸಿಲಿಟಿ ಒಂದು ಸ್ಕೂಲ್ಗೆ ಮಾಡಿದ್ದೀವಿ, ಬೇನಾಳ್ ಸ್ಕೂಲಲ್ಲಿ. ಇನ್ನೊಂದು ಸ್ಕೂಲ್ಗೆ ನಾವು ಬಂದು ಸ್ಪೋರ್ಟ್ಸ್ ಕಿಟ್, ಹೈಸ್ಕೂಲ್ ಸ್ಟೂಡೆಂಟ್ಸ್ಗೆ ಫುಲ್ ಸ್ಪೋರ್ಟ್ಸ್ ಕಿಟ್ಟು ಒದಗಿಸಿದ್ದೀವಿ. ಇನ್ನೊಂದು ಚಿಕ್ಕ ಸ್ಕೂಲಲ್ಲಿ, ಗೌರ್ಮೆಂಟ್ ಸ್ಕೂಲಲ್ಲಿ ಫುಲ್ ಫರ್ನಿಚರ್ಸ್, ಸ್ಕೂಲ್ ಸ್ಟೂಡೆಂಟ್ಸ್ಗೆ ಏನು ಫರ್ನಿಚರ್ಸ್ ಬೇಕಾಗಿದೆಯೋ ಅದನ್ನು ಒದಗಿಸಿದ್ದೀವಿ. ಇನ್ನು ಮುಂದೆ ಕೂಡ ಕಂಪನಿಯಿಂದ ನಾವು ಎಲ್ಲೆಲ್ಲಿ ನಾವು ಸಹಾಯ ಮಾಡೋಕ್ಕಾಗುತ್ತೆ ಕಂಪನಿಯ ಫಂಡಿಂದ, ಅದು ಡೆಫಿನೆಟ್ಲಿ ಇನ್ನು ಮುಂದೆನೂ ಮಾಡ್ತೀವಿ. ಸೊ ದಟ್ ಸ್ಟೂಡೆಂಟ್ಸ್ಗೂ ಹೆಲ್ಪ್ ಆಗಲಿ, ಸಮಾಜಕ್ಕೂ ಹೆಲ್ಪ್ ಆಗಲಿ. ಧನ್ಯವಾದಗಳು. ಥ್ಯಾಂಕ್ ಯು. ಇದು ಎಷ್ಟು ಕಿಟ್? 70 ಸ್ಟೂಡೆಂಟ್ಸ್ಗೆ ಸ್ಪೋರ್ಟ್ಸ್ ಕಿಟ್ ಒದಗಿಸಿದ್ದೀವಿ. ಗವರ್ಮೆಂಟ್ ಸ್ಕೂಲ್ ಇನ್ ದ ಎಂಟೈರ್ ಸ್ಟೇಟ್, ವಿಜಯಪುರ ಡಿಸ್ಟಿಕ್ಕೆ, ಜುಮ್ನಾಳ್ ವಿಲೇಜು ವಿಜಯಪುರ ಡಿಸ್ಟಿಕ್ಕೆ, ಬೇನಾಳ ವಿಜಯಪುರ ಬರುತ್ತಲ್ಲ, ಬೇನಾಳ ಪ್ರತಿ ವರ್ಷ ಮಾಡ್ತಿದ್ದೀವಿ. ನಮ್ಮ ಈ ಸಂಸ್ಥೆಯಿಂದ ಆಗದೇ ಇದ್ದರೂ ನಮ್ಮ ಕಂಪನಿಯಿಂದ ಬೇರೆ ನಮ್ಮದು ಒಂದು 16 ಸಂಸ್ಥೆಗಳಿದೆ, ಅದರಿಂದ ಫಂಡ್ ತಗೊಂಡು ನಮಗೆ ಫಂಡು ವರ್ಷ ಅಲೋಕೇಟ್ ಆಗುತ್ತೆ. ಒಂದ್ಸಲ ಆಗುತ್ತೆ, ಒಂದ್ಸಲ ಆಗಲ್ಲ. ಸೊ ಅದು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ನನ್ನ ಹೆಸರು ಮೂರ್ತಿ ಅಂತ. ಸೊ ಫಂಡ್ ಅಲೋಕೇಟ್ ಆದರೆ ನಮಗೆ ಸುಮಾರು ರಿಕ್ವೆಸ್ಟ್ ಬರುತ್ತೆ. ಯಾವ ರಿಕ್ವೆಸ್ಟು ಸೂಕ್ತ ಇರುತ್ತೋ, ಪಬ್ಲಿಕ್ಗೆ ಹೆಲ್ಪ್ ಆಗುತ್ತೋ ಇಲ್ಲ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೋ ಅದನ್ನು ನಾವು ವಿಚಾರ ಮಾಡಿ ಡಿಸೈಡ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ. ಸೊ ಅದನ್ನೇ ನೀವು ಇವತ್ತು ನೋಡ್ತಿದ್ದೀರಾ. ಹೌದು, ದಿ ಎಕ್ಸಿಕ್ಯೂಟರ್. ಸ್ಪೋರ್ಟ್ಸ್ ಕಿಟ್ಟು ಒಳ್ಳೆ ಕ್ವಾಲಿಟಿ ಕಿಟ್ಟು, ಸ್ಪೋರ್ಟ್ಸ್ ಡ್ರೆಸ್ಸು ಕೊಡ್ತಾ ಇದ್ದೀವಿ, ಮತ್ತು ಸಂಬಂಧಪಟ್ಟಿದ್ದೆಲ್ಲ ಕೊಡ್ತಾ ಇದ್ದೀವಿ, ಆಯಿತಾ. ಸೊ ಸುಮಾರು 15ರಿಂದ 20 ಲಕ್ಷ ವರ್ತು CSR ಫಂಡು ಈ ಸಲ ನಾವು ನಮ್ಮ ವಿಜಯಪುರ ಡಿಸ್ಟಿಕ್ಗೆ ಜನರಿಗೆ ಮತ್ತು ನಮ್ಮ ವಿದ್ಯಾರ್ಥಿ ಬಂಧುಗಳಿಗೆ ಒದಗಿಸಿದ್ದೀವಿ. ಕ್ಲೋಸ್ ಟು 20 ಲಕ್ಷ ಇದೆ ಇದು. ನನ್ನ ಹೆಸರು ಮೂರ್ತಿ ಅಂತ. BSTPL हमारा कंसेशनर है, जो इंटरराइज इनका प्रमोटर है. इन्होंने मतलब हर साल इनका एक कॉर्पोरेट सोशल रिस्पॉन्सिबिलिटी का एक फंड रहता है, जो एज पर कंपनी पॉलिसी उनको देना होता है. तो विलेजर्स नियर बाय स्ट्रेचेस जो भी यूज़फुल लोगों को मतलब सोसाइटी को दे सकते हैं वो पहले सॉर्ट आउट करते हैं, उसके बाद हम देते हैं. पिछले साल भी इन्होंने वो प्रोग्राम अरेंज किया था. उस समय भी स्कूल्स को डिजिटल बोर्ड, स्कूल किट और बेंचेस इस तरह से कुछ दिए थे. इस साल इन्होंने जुमनाल विलेज में एक RO प्लांट लगाया है जो लोगों के लिए है. जुमनाल विलेज का जो भी लोग है ड्रिंकिंग वाटर के लिए RO प्लांट इन्होंने लगाया है. बाकी अभी भी स्कूल के लिए कुछ स्पोर्ट्स किट्स और कुछ दे रहे हैं. तो वो हर साल हमारा आता है, जो कंसेशनर करता है एज पर कंपनी पॉलिसी, और ये कंटिन्यू करेंगे क्योंकि दे हैव टू कंप्लाई इट. थैंक यू. जी, कितने सालों से कर रहे हैं? ये चूँकि मैं 2023 में ज्वाइन हुआ हूँ, तो आई कांट विटनेस कि पिछले क्या हुआ है. पिछले साल भी इन्होंने किया था, इस साल भी किया है, और हर साल इनको करना होता है, वो हर साल करेंगे. ಪವನ್, मेरा नाम पवन गुर्वे है, प्रोजेक्ट डायरेक्टर. ಇವರು ನಮ್ಮ ಶಾಲೆಗೆ ಎಲ್ಲ ರೀತಿಯ ಕ್ರೀಡೆ ಸಾಮಗ್ರಿಗಳನ್ನು ಕೊಟ್ಟಾರಿ. ಕ್ರೀಡೆ ದೈಹಿಕ ಸಮೃದ್ಧಿಗೆ ಮತ್ತು ಮಾನಸಿಕ ಸಮೃದ್ಧಿಗೆ ಮೊದಲನೇದಾಗಿ ನಾವು ಆಟ ಆಡೋದ್ರಲಿಂತ ನಮ್ಗೆ ಮಾನಸಿಕವಾಗಿ ನಮ್ಮ ಯೋಚನಾ ಕ್ರಮ ಅಭಿವೃದ್ಧಿ ಆಗ್ತೈತಿ. ಇವರು ನಮ್ಗೆ ಎಲ್ಲ ರೀತಿಯ ವಾಲಿಬಾಲ್ ಆಗಿರ್ಬೋದು, ಸ್ಪೋರ್ಟ್ಸ್ ಕಿಟ್ ಆಗಿರ್ಬೋದು, ಕ್ರಿಕೆಟ್ನ ಸಾಮಗ್ರಿಗಳಾಗಿರ್ಬೋದು, ಎಲ್ಲ ರೀತಿಯ ಕ್ರಿಕೆಟ್ನ ಆಟದ ವಸ್ತುಗಳನ್ನು ಅವ್ರು ನಮಗೆ ಕೊಟ್ಟಾರ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದನ್ನ ನಾವು ಉಪಯೋಗ ಮಾಡ್ಕೋತೇವೆ. ನಮ್ಮ ಅದು ಎಷ್ಟೊಂದು ಗ್ರಾಮದಲ್ಲಿ ನಮ್ಮ ಬೇನಾಳ ಗ್ರಾಮಕ್ಕೆ ಬಂದೈತಿ, ಅದು ನಮ್ಮ ಪುಣ್ಯ ಅಂತ ಅಂದ್ಕೊಂಡು ನಮ್ಮ ಭಾಗೇವಾಡಿ ತಾಲೂಕಿನ ವಿಜಯಪುರ ಜಿಲ್ಲೆಯ ಬೇನಾಳ ಗ್ರಾಮಕ್ಕೆ ಬಂದ ನಮ್ಮ ಅದೃಷ್ಟ. ಅದಕ್ಕೆ ಕೊಟ್ಟಂತಹ ಅವರಿಗೆ ಧನ್ಯವಾದಗಳು. ನಾವು ಅದನ್ನ ಸದುಪಯೋಗ ಪಡಿಸ್ಕೋತೇವೆ ಅಂತ ಹೇಳ್ತೀವಿ. ಜಕ್ಕಮ್ಮ ಕಾಳಿ. Once again, employees and the BSTPL who give us the very good opportunity. We had inaugurated our RO plant, which is capacities of 200 liter per day, and is very good. We can give a maximum water benefits to villagers. Request to them. I will take a little bit short of times and request all the dignitaries to come here. Thank you very much.
and to my students, my staff and leadership team, given us a very good support to make such a grand event, Jnandan and the Sanjeevani project for the Ardu. Thank you very much. Thank you very much. Thank you. ವೇದಿಕೆ ಮೇಲೆ ಆಸೀನರಾಗಿರುವಂಥ ಸಮಸ್ತ ಗಣ್ಯರನ್ನು ವಂದಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ವಿದ್ಯಾರ್ಥಿನಿಯರೇ ಹಾಗೂ ಸಮಸ್ತ ನಾಗರಿಕ ಬಂಧುಗಳೇ, ಇವತ್ತಿನ ದಿನ ಏನು ಈ ಟೋಲ್ ವತಿಯಿಂದ CSR ಫಂಡಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಮತ್ತು ಕುಡಿಯುವ ನೀರಿನ ಒಂದು ವ್ಯವಸ್ಥೆಯ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದೇ ರೀತಿ ಈ ಟೋಲ್ನವರು ಮುಂಬರುವ ದಿನಗಳಲ್ಲಿ ಸಾಕಷ್ಟು ಗ್ರಾಮೀಣ ಭಾಗದಲ್ಲಿ ಶಿಕ್ಷಣ ಮತ್ತು ಒಂದು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗಾಗಿ ಇನ್ನಷ್ಟು ಶ್ರಮವಹಿಸಿ ಹೆಚ್ಚಿನ ಕಾಳಜಿಯಿಂದ ಜನಪರ ಕಾರ್ಯಗಳನ್ನು ಅವರು ಕೈಗೊಳ್ಳಿ ಅಂತ ಹೇಳಿ ಹಾರೈಸ್ತಾ ನನಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸುತ್ತಾ ಒಂದೆರಡು ಮಾತು ಮುಗಿಸ್ತೀನಿ. ನಮಸ್ಕಾರ. ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ನಮ್ಮ 17 ಟೋಲ್ ನಾಕಾದ ವತಿಯಿಂದ ಕ್ರೀಡೋಪಕರಣಗಳು, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಅಗತ್ಯ ಇರುವಂತಹ ಕಲಿಕೋಪಕರಣಗಳನ್ನು ತಮ್ಮ ಸಾಮಾಜಿಕ ಜವಾಬ್ದಾರಿ ಯೋಜನೆಯಡಿ ನೀಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಮತ್ತು ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ಹೇಳಿದಂಥ ಸಂಸ್ಥೆಯ ಮುಖ್ಯಸ್ಥರು ಆದಂಥ ಹಿತೇಶ್ ಸರ್ ಅವರೇ, ಪ್ರಾಜೆಕ್ಟ್ ಡೈರೆಕ್ಟರ್ NHI ಬಾಗಲಕೋಟೆಯ ಸನ್ಮಾನ್ಯ ಶ್ರೀ ಪವನ್ ಸರ್ ಅವರೇ, ಪ್ರಾಜೆಕ್ಟ್ ಡೈರೆಕ್ಟರ್ ಆದಂಥ ಶ್ರೀ ಶಿವಕುಮಾರ್ ಸರ್ ಅವರೇ, ಡೆಪ್ಯೂಟಿ ಫಾರೆಸ್ಟ್ ಆಫೀಸರ್ ಆದಂಥ ಶಿವದತ್ತಪ್ಪ ಕಬಾಡ್ಗೆ ಅವರೇ, ಗ್ರಾಮೀಣ ಭಾಗದ ಡೈರೆಕ್ಟರ್ ಸರ್ ಆದಂಥ ಸುಲ್ಪಿ ಸರ್ ಅವರೇ ಮತ್ತು ಸಿರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್ ಆದಂಥ ಶ್ರೀಯುತ ಗಂಗಾಧರ್ ಸರ್ ಅವರೇ, PDO ಸರ್ ಅವರೇ, ಬಸವನಗೌಡ ಪಾಟೀಲ್ ಸರ್ ಅವರೇ ಮತ್ತು ನಮ್ಮ ಗ್ರಾಮೀಣ ಭಾಗದ ಪೊಲೀಸ್ ಠಾಣೆಯ ಅಧಿಕಾರಿಗಳಂತ ಲಕ್ಷ್ಮಿ ಮೇಡಮ್ ಅವರೇ ಮತ್ತು ಮೇಕಿಂಗ್ ಡಿಫರೆನ್ಸ್ ಅನ್ನುವಂಥ ಸಂಸ್ಥೆಯ ಮೂಲಕ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದಂಥ ಹಿತೇಶ್ ಸರ್ ಅವರೇ, ಇಲ್ಲಿ ನೆರೆದಿರುವಂಥ ಎಲ್ಲ ಮಾಧ್ಯಮದ ಸ್ನೇಹಿತರೇ, ಮುದ್ದು ಮಕ್ಕಳೇ, ಶಿಕ್ಷಕ ಬಂಧುಗಳೇ ಹಾಗೂ ನೆರೆದಿರುವಂಥ ಎಲ್ಲ ಗಣ್ಯಮಾನ್ಯರೇ, ಅವಕಾಶಗಳನ್ನು ಒದಗಿಸಬೇಕಾಗುತ್ತೆ. ಅವಕಾಶಗಳನ್ನು ಬಳಸಿಕೊಳ್ಳುವಂತಹ ನಿಟ್ಟಿನಲ್ಲಿ ನಮ್ಮ ಅನೇಕ ಸಂಘ ಸಂಸ್ಥೆಗಳಿರಬಹುದು, ಅನೇಕ ಉದ್ಯಮಿಗಳಿರಬಹುದು, ಅನೇಕ ತಮ್ಮ ಸಾಮಾಜಿಕ ಸೇವಾ ಭದ್ರತೆ ಯೋಜನೆಯಡಿ ಬಹಳಷ್ಟು ಸಾಮಾಜಿಕ ಮುಖಿ ಮತ್ತು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಬೇರೆ ಬೇರೆ ರಂಗಗಳಲ್ಲಿ ತಮ್ಮ ಕೈಗಾರಿಕೆಗಳಿಂದ ಇರಬಹುದು, ಉದ್ಯಮಿಗಳಿಂದ ಇರಬಹುದು, ಸಂಸ್ಥೆಗಳಿಂದ ಇರಬಹುದು, ಅದು ಶಿಕ್ಷಣ ಕ್ಷೇತ್ರ ಇರಬಹುದು, ಆರೋಗ್ಯ ಕ್ಷೇತ್ರ ಇರಬಹುದು, ಇತರ ಕ್ಷೇತ್ರದಲ್ಲಿ ಜನಕಲ್ಯಾಣ ಯೋಜನೆಗಳಿಗೆ ಸಹಾಯವನ್ನ ಮಾಡುವಂತ ರೀತಿಯಲ್ಲಿ ಇವತ್ತು ನಮ್ಮ 3 ಶಾಲೆಗಳಿಗೆ ಬಹಳಷ್ಟು ಉತ್ತಮ ದರ್ಜೆಯ, ತಾವೆಲ್ಲ ಇಲ್ಲಿ ನೋಡಬಹುದು, ಬಹಳಷ್ಟು ಕ್ರೀಡೋಪಕರಣಗಳಿರಬಹುದು, ಪ್ಲಾಂಟ್ ಇರಬಹುದು, ಪೀಠೋಪಕರಣಗಳಿರ್ಬೋದು, ಕಲಿಕೋಪಕರಣಗಳಿರ್ಬೋದು, ಇವನ್ನೆಲ್ಲ ದಾನಿಗಳ ಸಹಾಯವನ್ನ ಪಡ್ಕೊಂಡು ಸಂಸ್ಥೆಗಳ ಸಹಾಯದಿಂದ ನಮ್ಮ ಶಾಲೆಗಳಿಗೆ, ನಮ್ಮ ಮಕ್ಕಳಿಗೆ, ಕಲಿಯುವಂತ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದಂತಹ ವಾತಾವರಣವನ್ನ ಶಾಲೆಗಳಲ್ಲಿ ನಿರ್ಮಾಣ ಮಾಡುವುದರ ಜೊತೆಗೆ ಆ ಮಕ್ಕಳಿಗೆ ಅವಕಾಶಗಳನ್ನ ಮತ್ತು ಅನುಕೂಲತೆಗಳನ್ನ ಒದಗಿಸುವಂತ ಸಂಸ್ಥೆಯಾಗಿ ಇವತ್ತು ಈ ಒಂದು ಕಾರ್ಯದಲ್ಲಿ ಬಹಳಷ್ಟು ನಮ್ಮ ಶಾಲೆಗಳಿಗೆ ಅನುಕೂಲತೆಯನ್ನು ಒದಗಿಸಿಕೊಟ್ಟಿದ್ದಾರೆ. ಆದ್ದರಿಂದ ಮೊಟ್ಟ ಮೊದಲು ನಾನು ಇಲಾಖೆ ಪರವಾಗಿ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ, ಅಧಿಕಾರಿಗಳಿಗೆ ಹೃದಯಪೂರ್ವಕವಂತ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಬಹಳಷ್ಟು ದಿನಗಳಿಂದ ಬೇರೆ ಬೇರೆ CSR ಯೋಜನೆಯಡಿ
ಶಾಲೆಗಳಿಗೆ ಕಲಿಕಾ ಸಾಮಗ್ರಿಗಳು ಹಾಗೂ ಕ್ರೀಡಾ ಸಾಮಗ್ರಿಗಳು ಹಾಗೂ ಊರಿನ ಜನರಿಗೆ ಸ್ವಚ್ಛ ಕುಡಿಯುವ ನೀರಿನ ಸೌಲಭ್ಯವನ್ನು ಒದಗಿಸುವಂತ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ವಂದಿಸುತ್ತಾ ಹಾಗೂ ಇದೊಂದು ಒಳ್ಳೆಯ ಕಾರ್ಯಕ್ರಮ. ಯಾಕಂದ್ರೆ ಈ ವಿಶೇಷವಾಗಿ ಈ ಹೆಣ್ಣು ಮಕ್ಕಳ ಶಿಕ್ಷಣ ಅಂದ್ರೆ ಹೆಣ್ಣು ಮಕ್ಕಳ ಶಾಲೆಯನ್ನೇ ಗುರುತಿಸಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿದಂತ ಈ ಒಂದು ಧ್ಯಾನ ಸಂಸ್ಥೆ ಹಾಗೂ ಮೇಕಿಂಗ್ ದ ಡಿಫರೆನ್ಸ್ ಹಾಗೂ ಈ ಬಿಜಾಪುರ ಹುಣಗುಂದ್ ಟೋಲ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಇದು ಮಕ್ಕಳಲ್ಲಿ ಒಂದು ಆತ್ಮವಿಶ್ವಾಸವನ್ನ ಹೆಚ್ಚಿಸಲಿಕ್ಕೆ ಬಹಳ ಸಹಾಯಕಾರಿಯಾಗುತ್ತದೆ. ಮಕ್ಕಳಲ್ಲಿ ಆತ್ಮವಿಶ್ವಾಸ ಅಂದ್ರೆ ಏನಂದ್ರೆ ಒಂದು ಸಣ್ಣ ಕತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ತಮ್ಗೆ. ಆನೆ ಬಗ್ಗೆ ತಮ್ಗೆಲ್ರಿಗೂ ಗೊತ್ತು ತಾನೆ. ಸೊ ಆನೆ ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ಅದನ್ನ ಪಳಗಿಸ್ಬೇಕಾದ್ರೆ ಅದನ್ನ ಒಂದು ದೊಡ್ಡ ಸರಪಳಿ ಹಾಕಿ ಕಟ್ಟಿ ಅದು ಎಷ್ಟೇ ಕಷ್ಟಪಟ್ಟರು ಕೂಡ ಅದನ್ನ ಕಿತ್ಕೊಂಡು ಹೋಗ್ಲಿಕ್ಕೆ ಆಗದಷ್ಟು ದೊಡ್ಡ ಸರಪಳಿಯಿಂದ ಕಟ್ಟಿ ಅದನ್ನ ಪಳಗಿಸ್ತಾರೆ. ಅದೇ ದೊಡ್ಡದಾದ ಮೇಲೆ ಅದು ಅದರ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನನಗೆ ಸರಪಳಿ ಕಟ್ಟಿದ್ರೆ ಬಿಚ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಸೊ ಅನ್ನೋ ಒಂದು ಮನೋಭಾವನೆ ಅದರಲ್ಲಿ ಬೆಳ್ಕೊಂಡ್ಬಿಡುತ್ತದೆ. ಅಂದ್ರೆ ಅದರ ಆತ್ಮವಿಶ್ವಾಸ ಅಲ್ಲಿಗೆ ಅದು ಹತ್ತಿಕ್ಕದಂಗ ಆಗುತ್ತೆ. ಅದಕ್ಕೆ ಎಷ್ಟೇ ಶಕ್ತಿ ಇದ್ರೂ ಕೂಡ ಅದು ದೊಡ್ಡದಾದ ಮೇಲೆ ಅದರ ಕಾಲಿಗೆ ಒಂದು ಸಣ್ಣ ಸರಬಳಿ ಕಟ್ಟಿ ಒಂದು ಚಿಕ್ಕ ಬಳ್ಳಿಗೆ ಅದನ್ನ ಕಟ್ಟಿದ್ರು ಕೂಡ ಅದು ಅದನ್ನ ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ಯಾಕಂದ್ರೆ ಅದಕ್ಕೆ ನನಗೆ ಸರಬಳಿ ಕಟ್ಟಿದ್ರೆ ಆಯ್ತು ನನಗೆ ಅದನ್ನ ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅನ್ನೋ ತರ ಅದು ಮಾನಸಿಕವಾಗಿ ನಂಬಿಟ್ಟಿರುತ್ತದೆ. ಸೊ ಅದಕ್ಕೆ ಅದೇ ರೀತಿ ಈ ಮಕ್ಕಳಲ್ಲಿ ಏನು ಭಯ ಆತಂಕ, ನನ್ನಲ್ಲಿ ಆ ಸೌಲಭ್ಯವಿಲ್ಲ, ಆ ಸಲಕರಣೆ ಇಲ್ಲ, ಸೊ ನನ್ನ ಕಲಿಕೆಗೆ ನನ್ನ ಬೆಳವಣಿಗೆಗೆ ಏನು ಕುಂಠಿತ ನ್ಯೂನ್ಯತೆಗಳಿದಾವೆಲ್ಲ ಅದನ್ನ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಮುಖಾಂತರ ಈ ಒಂದು ಕಲಿಕಾ ಸಾಮಗ್ರಿಗಳು ಆಗಿರಬಹುದು ಹಾಗೂ ಸ್ಪೋರ್ಟ್ಸ್ ಕಿಟ್ ಆಗಿರಬಹುದು ಇವನ್ನ ವಿತರಣೆ ಮಾಡೋದ್ರ ಮುಖಾಂತರ ಮಕ್ಕಳಲ್ಲಿ ಆತ್ಮವಿಶ್ವಾಸ ಹೆಚ್ಚು ಆಗ್ಲಿ, ಆ ಎಲ್ಲ ಉಪಕರಣಗಳ ಸದುಪಯೋಗವನ್ನು ಮಕ್ಕಳು ಬಳಸ್ಕೊಳ್ಬೇಕು ಹಾಗೂ ಮುಂದಿನ ದಿನಗಳಲ್ಲಿ ಈ ಸಮಾಜಕ್ಕೆ ಒಳ್ಳೆಯ ನಾಗರಿಕರಾಗಬೇಕು, ತಮ್ಮ ವೈಯಕ್ತಿಕ ಆರೋಗ್ಯ ಮತ್ತು ಶಿಕ್ಷಣ ಚೆನ್ನಾಗಿ ವೃದ್ಧಿಯಾಗಿ ತಮ್ಮ ಕುಟುಂಬಕ್ಕೆ ಹಾಗೂ ಗ್ರಾಮಕ್ಕೆ ಹಾಗೂ ತಮ್ಮ ಈ ದೇಶಕ್ಕೆ ಒಳ್ಳೆಯ ಪ್ರಜೆಗಳಾಗಬೇಕೆಂದು ನಾನು ಈ ಸಭೆಯ ಮೂಲಕ ತಿಳಿಸ್ತೀನಿ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಇಲ್ಲಿ ಒಂದೆರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಆಯೋಜಕರಿಗೆ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. Of the desk and my dear students and all my village peoples, a warm good afternoon. So the thing ಏನಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ, ಸಿದ್ದೇಶ್ವರ ಶ್ರೀಗಳು ಹೇಳ್ತಿದ್ರು ದೇವ್ರು ನಮ್ಗೆ 1 ಬಾಯಿ 2 ಕೈ ಕೊಟ್ಟಿದ್ದಾನೆ ಅಂತ ಹೇಳಿ. ಯಾಕೆಂದ್ರೆ ಒಂದ್ರದಲ್ಲಿ ಕೆಲಸ ಮಾಡ್ಬೇಕು, ಇನ್ನೊಂದ್ರದಲ್ಲಿ ಅದ್ ಮಾಡಿದನ್ನ ಅರ್ಧದಷ್ಟು ನಾವು ವಾಪಸ್ ಸೊಸೈಟಿಗೆ ಕೊಡ್ಬೇಕು, ಒಂದನ್ನು ಮಾತ್ರ ನಾವು ತಿನ್ಬೇಕು ಅಂತ. ಸೊ ಆನ್ that I congratulate the respected institutions. Secondly, CSR fund, it's a corporative social responsibility. ಈಗ ಹೆಂಗೆ ಪೊಲೀಸ್ ಇದೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಇದೆ. ಸೊ ಅಟ್ ದ ಸೇಮ್ ಟೈಮ್ ಸೊ ಯಾವ್ದಾದ್ರು ಇನ್ಸ್ಟಿಟ್ಯೂಷನ್ಸ್, ಕಂಪ್ನಿ, ಫರ್ಮ್ ಇದ್ದಾಗ ಸಹ ವಾಟ್ ದೇ get from the society. So ಒಂದು ಸರ್ಟನ್ ಅಚೀವ್ಮೆಂಟ್ ಮಾಡಿದ ತಕ್ಷಣ ಫ್ರಮ್ ದ ನೀನು ನೆಟ್ ಪ್ರಾಫಿಟ್ ಒಂದಿಷ್ಟು 200 crores 500 crores ರೀಚ್ ಆದ ತಕ್ಷಣ ದೇ ಹ್ಯಾವ್ ಟು ಬ್ರಿಂಗ್ ಬ್ಯಾಕ್ ಅಂಡ್ ಗೆಟ್ ಬ್ಯಾಕ್ ಟು ದ ಸೊಸೈಟಿ. ಅಂದ್ರೆ ಇಷ್ಟು ಸೊಸೈಟಿಯಿಂದ ನಾನು ತಗೊಂಡಿದ್ದೀನಿ, ಇವಾಗ ನಾನು ಅಚೀವ್ಮೆಂಟ್ ಆಗಿದೆ, ಸೊ ವಿಲ್ ಡೂ ಸಮ್ ಹಾನರ್ ಆರ್ ಸಮ್ privileges and the pleasures to give back to the society. It's like a gratitude to the society. ನಾವು ಸಮಾಜದಿಂದ ಏನ್ ತಗೊಂಡಿರ್ತೀವಿ, ಸೊ ಒಂದು ಕೃತಜ್ಞತೆ ಭಾವ, ಒಂದು ಧನ್ಯತೆ ಭಾವದಿಂದ ಅಷ್ಟೇ ಒಂದು 2% ನಂದು ಗಳಿಸಿರೋದ್ರಲ್ಲಿ ಆನ್ಯುವಲ್ ಗಳಿಸಿದ್ರಲ್ಲಿ ನಾನು ವಾಪಸ್ ಸೊಸೈಟಿಗೆ ಕೊಡಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ದಟ್ ವಾಸ್ ದ CSR fund means. So I'm so thankful and so honored to be here, and so I would like to say the thankful for inviting me and giving this great opportunity. Thank you all.
ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.